ಗುಡ್ ಮಾರ್ನಿಂಗ್. ನಮಸ್ಕಾರ ಕರ್ನಾಟಕ. ನಾವುಗಳೆಲ್ಲ ಒಬ್ಬ ವ್ಯಕ್ತಿ ಬಂದು ನಾನು 106 ಶವ ಊತಿದ್ದೇನೆ ನನ್ನ ನಂಬಿ ಅಂತ ಹೇಳಿದಾಗ ಏನೋ ಇರ್ಬೋದು ಅಂತ ನಾವೆಲ್ಲ ನಂಬಿ, ಭೀಮನನ್ನು ನಂಬಿ ನಾವೆಲ್ಲ ನಂಬಿದ್ದಕ್ಕೆ ಇವತ್ತಿಗೆ 9ನೇ ದಿವಸ ಅನ್ಕೊಂತೀನಿ. ಇವತ್ತು ಇಫ್ ಐ ಆಮ್ ನಾಟ್ ರಾಂಗ್ 9 ಸ್ಕೆಲಿಟಲ್ಸ್ ಸಿಕ್ಕಿದೆ. ಹಾಯ್ ನಮಸ್ಕಾರ. 9 ಸ್ಕೆಲಿಟಲ್ ಸಿಕ್ಕಿದೆ. ಆಸ್ ಪರ್ ಅಫಿಷಿಯಲ್ ಆಗಿ SIT ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಟ್ಟಿಲ್ಲ. SIT ಯಾಕೆ ಹೇಳಿಕೆಗಳನ್ನ ಕೊಡಬೇಕು ಅಂತಂದ್ರೆ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ, ಯಾವುದೇ ರೀತಿಯ ಗೊಂದಲ ಇಲ್ಲ. ಆಮೇಲೆ SIT ಅಧಿಕಾರಿಗಳು ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಲಿಕ್ಕೆ SIT ಅಧಿಕಾರಿಗಳು ಪ್ರತಿದಿನ ಪತ್ರಿಕಾ ಹೇಳಿಕೆಯನ್ನ ಯಾವುದೇ ಮಿಸ್ ಇಲ್ಲದೆ ಕೊಡಬೇಕು. ಇದನ್ನ ಮಾಡ್ತಾ ಇಲ್ಲ. SIT ಅಧಿಕಾರಿಗಳು ನಿಜವಾಗ್ಲೂ ಪಾರದರ್ಶಕ ಕೆಲಸ ಮಾಡ್ತಾ ಇರೋದು ಹೆಂಗ್ ಗೊತ್ತಾಗುತ್ತೆ? ಆಸ್ ಪರ್ ಮೀಡಿಯಾ ರಿಪೋರ್ಟ್ಸ್ ಅಂಡ್ ಇನ್ಪುಟ್ಸ್, ಅಲ್ಲಿರುವಂತಹ ಇನ್ಪುಟ್ಸ್, ನೋಡಿದಂತ ಇನ್ಪುಟ್ಸ್ ಪ್ರಕಾರ ಒಟ್ಟು 9 ಪಳೆಯುಳಿಕೆಗಳು, ಅದರಲ್ಲಿ 5 ಮೇಲ್ಸ್ ಅಂದ್ರೆ ಗಂಡಸಿನ ಐ ಥಿಂಕ್ ಪಳೆಯುಳಿಕೆಗಳು ಪತ್ತೆ ಆಗಿದೆ. ಎರಡು ಮೆಜಾರಿಟಿ ಅಂದ್ರೆ 18 ವರ್ಷಕ್ಕಿಂತ ಮೇಲ್ಪಟ್ಟಂತ ಹೆಣ್ಣು ಮಕ್ಕಳದು, ಇನ್ನಿಬ್ಬರು ಪುಟ್ಟ ಬಾಲಕಿಯರ ಐ ಥಿಂಕ್ ಸ್ಕೆಲಿಟಲ್ಸ್ ರಿಮೈನ್ಸ್ ಸಿಕ್ಕಿದೆ ಅಂತ. ದೇರ್ ಇಸ್ ನೋ ಅಫಿಷಿಯಲ್ ಆಗಿ SIT ಅವರು ಎಲ್ಲೂ ಸಹ ಇದನ್ನ ಕನ್ಫರ್ಮ್ ಮಾಡ್ತಾ ಇಲ್ಲ. ಬಟ್ ಅಲ್ಲಿರುವಂತಹ ವಿಚಾರಗಳನ್ನ ನೋಡಿ ಅದರ ಆಧಾರದ ಮೇಲೆ ಮಾತಾಡಿದ್ರೆ, ಯಾಕಂದ್ರೆ ಮಾತಾಡಲೇಬೇಕಾಗಿದೆ. SIT ಅವ್ರು ಮೌನವಾಗಿದ್ದಾರೆ ಅಂತ ನಾವು ಕೂಡ ಮೌನವಾಗಿರಕ್ಕಾಗಲ್ಲ. ಅಲ್ಲಿರೋ ಇನ್ಪುಟ್ಸ್ ತಗೊಂಡು ಹೇಳ್ತಾ ಇದೀವಿ. ಅದನ್ನ ಕನ್ಫರ್ಮ್ ಮಾಡೋದು ಬಿಡೋದು SIT ಅವ್ರಿಗೆ ಬಿಟ್ಟಿದ್ದು. ನಮ್ಗೆ ಗೊತ್ತಿಲ್ಲ, ಏನೋ ಇವ್ರಿಗೇನೋ ಐ ಥಿಂಕ್ ಕೊಲೆಗಾರರ ಪರವಾಗಿ ಏನಾದ್ರು ಕೆಲಸ ಮಾಡ್ತಾರೆ. ಪಾರದರ್ಶಕತೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? IPS ಆಫೀಸರ್ಗಳಿಗೆ, SIT IPS ಆಫೀಸರ್ಗಳಿಗೆ ಪಾರದರ್ಶಕತೆ ಗೊತ್ತಿಲ್ವಾ? ಯಾಕೆ ತಾವು ಪ್ರೆಸ್ ಬ್ರೀಫ್ ನ ಕೊಡ್ತಾ ಇಲ್ಲ? ಯಾಕೆ ಸಾರ್ವಜನಿಕವಾಗಿ ಮಾಹಿತಿ ತಿಳಿಸ್ತಾ ಇಲ್ಲ? ಯಾಕೆ ಸಾರ್ವಜನಿಕರಿಗೆ ಡೌಟ್ ಬರೋ ರೀತಿ ಯಾಕೆ ನಡ್ಕೊಳ್ತಾ ಇದ್ದೀರಾ? ಇಷ್ಟು ದಿನ ಆದ್ರೂ 13 ಸ್ಪಾಟ್ ಅಲ್ಲಿ 2 ಸ್ಪಾಟ್ ಅಲ್ಲಿ ಸಿಕ್ಕಿದೆ. ಇನ್ ಮಿಕ್ಕಿದ ಅಕ್ಕಪಕ್ಕ ಸ್ಪಾಟ್ ಅಲ್ಲಿ, ಯಾಕಂದ್ರೆ ಎಕ್ಸಾಕ್ಟ್ಲಿ ಅದೇ ಜಾಗದಲ್ಲಿ ಪಳೆಯುಳಿಕೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಪಾಪ ಆ ವ್ಯಕ್ತಿ ಯಾವಾಗೋ ನೋಡಿರೋದು. ಸೊ ಅಟ್ಲೀಸ್ಟ್ ಸ್ಕ್ಯಾನರ್ಸ್ ಬಳಸಬಹುದಾಗಿತ್ತು. ಇದುವರೆಗೂ ನೀವು ಸ್ಕ್ಯಾನರ್ ಬಗ್ಗೆ, ಟೆಕ್ನಾಲಜಿ ಬಳಸೋದ್ರ ಬಗ್ಗೆ, ಆ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಬಗ್ಗೆ ಇದುವರೆಗೂ ನೀವು ಯಾವುದೇ ರೀತಿಯ ಡೆವಲಪ್ಮೆಂಟ್ ಅನ್ನ ಮಾಡಿಲ್ಲ. ಬರೀ ಕೈಯಲ್ಲಿ ಅಗಿತಾ ಇದ್ದೀರಾ. ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿಲ್ಲ ಅಂತ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿದೆ. ಟೆಕ್ನಾಲಜಿ ಬಳಸಬಹುದಾಗಿತ್ತು. ಯಾರು ಬೇಡ ಅಂತ ಹೇಳಿದ್ದು? ನಾವು ಕೇಳ್ತಾ ಇದೀವಲ್ಲ ಪ್ರತಿದಿನ. ಅಟ್ಲೀಸ್ಟ್ ಇವತ್ತಿಗೆ 13ನೇ ಮುಗಿದೋಗುತ್ತೆ. ಇವತ್ತಾದ್ರೂ SIT ಮುಖ್ಯಸ್ಥರು ಪತ್ರಿಕಾ ಹೇಳಿಕೆನ ಕೊಟ್ಟು ಸ್ಪಷ್ಟೀಕರಣ ಕೊಡ್ಬೇಕು. ಯಾಕಂದ್ರೆ ಡೋಂಟ್ ಕೀಪ್ ಅಸ್ ಇನ್ ಕನ್ಫ್ಯೂಷನ್. ಆಮೇಲೆ ನಮಗೆ ತಿಳ್ಕೊಳ್ಳಿಕ್ಕೆ ಎಲ್ಲ ಅಧಿಕಾರ ಇದೆ. SIT ಏನು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇತ್ತಲ್ಲ ಅಂತ ತಿಳ್ಕೊಳಕ್ಕೆ. ಆಮೇಲೆ ಎಷ್ಟು ಪಳೆಯುಳಿಕೆ ಸಿಕ್ಕಿದೆ, ಎಲ್ಲಿ ತಗೊಂಡೋಗಿ ಇಟ್ಟಿದ್ದೀರಾ, ಯಾರ ಬಳಿ ಇದೆ ಆ ಬಾಡೀಸ್ಗಳು, ಆಮೇಲೆ ಇಸ್ ಇಟ್ ಸೇಫ್? ಅಲ್ಲಿರೋ SIT ನಲ್ಲಿ ಇರುವಂತಹ ಮಂಜುನಾಥ್ ಗೌಡನೇ ಧಮಕಿ ಹಾಕ್ಬೇಕಾದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, SIT ನಲ್ಲಿ ಇದೆಲ್ಲ ಸೇಫ್ ಆಗಿದೆಯಾ, ಅಥವಾ ಸ್ಕೆಲಿಟಲ್ಸ್ ಚೇಂಜ್ ಗೀನ್ ಮಾಡ್ಬಿಟ್ಟು ಮತ್ತೆ ನಮ್ಮನೆ ದಿಕ್ ತಪ್ಪಿಸ್ತೀರಾ? ಬಿಕಾಸ್ ವಿ ಕಾಂಟ್ ಬಿಲೀವ್ ಯು. ಯಾವುದೇ ರೀತಿ ಆಗ್ತಾ ಇಲ್ಲ. ಅದೊಂದು ಕಡೆ ಆದ್ರೆ ಜೈನರ ಧರ್ಮಗುರು ಐ ಥಿಂಕ್ ಆಚಾರ್ಯ ಗುಣಾಧಾರಾನಂದ್ಯ ಮಹಾರಾಜ್, ಆಚಾರ್ಯ ಗುಣಧರಾನಂದಿ ಮಹಾರಾಜ್ ಅವರು ಜೈನ ಧರ್ಮದ ಬಗ್ಗೆ ಸಾಕಷ್ಟು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಯಮಾಡಿ ಬನ್ನಿ, ವಿಲ್ ಸಿ ಏನು ಅದು ಅಂತ ನೋಡಿ. ಜೈನ ಸಮಾಜದ ವಿರುದ್ಧ ಅಪಪ್ರಚಾರ ಪ್ರತಿಭಟನೆ. ಧರ್ಮಸ್ಥಳದ ಶವ ಊತ ಪ್ರಕರಣವನ್ನು ಮುಂದಿಟ್ಟುಕೊಂಡು ಕೆಲವರು ಜೈನ ಇತಿಹಾಸ ಮತ್ತು ಸಮಾಜದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು, ಅಂತವರ ವಿರುದ್ಧ ಹೋರಾಟ ನಡೆಸಲು ಆಗಸ್ಟ್ 6ರಂದು ವರೂರಿನಲ್ಲಿ ಜೈನ್ ಸಮುದಾಯದ ಮುಖಂಡರು ಸಭೆ ಕರೆಯಲಾಗಿದೆ ಎಂದು ವರೂರ ನವಗ್ರಹ ತೀರ್ಥ ಕ್ಷೇತ್ರದ ಆಚಾರ್ಯ ಗುಣಧರಾನಂದ ಮಹಾರಾಜ್ ಅವರು ತಿಳಿಸಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಕೆಲವರು ಅನಗತ್ಯ ಸುಳ್ಳುಗಳನ್ನು ಆರೋಪ ಮಾಡುತ್ತಿದ್ದಾರೆ. ಜೈನ ಧರ್ಮದ ಹೆಸರಲ್ಲಿ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಲಾಗಿಲ್ಲ. ಆದರೆ ಕಟ್ಟಿದ ಎಲ್ಲ ಸಂಸ್ಥೆಗಳು ಮಂಜುನಾಥನ ಹೆಸರಲ್ಲಿವೆ.
ಅಲ್ಲಿಗೆ ಎಲ್ಲರೂ ನಡೆದುಕೊಳ್ಳುತ್ತಾರೆ. ಇಂಥ ಆರೋಪಗಳಿಂದ ಭಕ್ತರಿಗೆ ತೀವ್ರ ನೋವುಂಟಾಗಿದೆ. ಓಕೆ, ಜೈನ ಸಮಾಜದ ವಿರುದ್ಧ ಅಶೋಕ ಸೇರಿದಂತೆ ಬಾದಾಮಿ ಚಾಲುಕ್ಯರ ಒಳಗೊಂಡ ಇತರ ಜೈನ ಧರ್ಮದ ರಾಜರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಧರ್ಮದ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ. ಇದನ್ನು ರಾಜ್ಯ ಸರ್ಕಾರ ತಡೆಯಬೇಕು. ಓಕೆ, ಕೇಳಿಸ್ಕೊಂಡ್ರಲ್ವಾ, ನೋಡಿದ್ರಲ್ವಾ? ಓಕೆ, ಇವರ ಹೆಸರು ನಾಮತೀರ್ಥ ನವಗ್ರಹ ತೀರ್ಥಕ್ಷೇತ್ರದ ಆಚಾರ್ಯ ಗುಣಧರಾನಂದಿ ಮಹಾರಾಜರವರು. ಮಹಾರಾಜ ಸ್ವಾಮಿಗಳೇ, ನಿಮಗೆ ದೀರ್ಘದಂಡನೆ. ಓಕೆ, ಆಮೇಲೆ ನೀವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ ಜೈನ ಧರ್ಮದ ವಿರುದ್ಧ. ಜೈನ ಧರ್ಮದ ವಿರುದ್ಧ ನಾವು ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಇನ್ಫ್ಯಾಕ್ಟ್ ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಜೈನ ಧರ್ಮದವರು ಅಥವಾ ಜೈನ ಕುಟುಂಬ ಧರ್ಮಸ್ಥಳವನ್ನ 800 ವರ್ಷಗಳಿಂದ ಆಡಳಿತ ಇಟ್ಕೊಂಡಿದ್ದಾರೆ. ನಮ್ಗೆ ಎಲ್ಲರಿಗೂ ಸಾಕಷ್ಟು ಜನರಿಗೆ ಮಂಜುನಾಥ ಕನ್ಸಲ್ ಬಂದು ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಮ್ಮ ನಂಬಿಕೆ ಜೈನರು ನಮ್ಮ ಧರ್ಮಸ್ಥಳ ಮಂಜುನಾಥನನ್ನ ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಜೈನ ಧರ್ಮದ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಜೈನ ಧರ್ಮದವರು ನಮ್ಮ ಧರ್ಮಸ್ಥಳವನ್ನ ಆಡಳಿತವಾಗಿ ಇಟ್ಕೊಂಡಿದ್ದಾರೆ. ದಯಮಾಡಿ ನವಗ್ರಹ ತೀರ್ಥಕ್ಷೇತ್ರದ ಆಚಾರ್ಯ ಗುಣಧಾರಾನಂದ ಮಹಾರಾಜರೇ, ದಯಮಾಡಿ ನಿಮ್ಮ ಜೈನ ಕುಟುಂಬ ಏನಿದೆ ಅವ್ರಿಗೆ ಹೇಳಿ ಆ ಧರ್ಮಸ್ಥಳದ ದೇವಸ್ಥಾನದ ಆಡಳಿತವನ್ನ ಇವ್ರಿಗೆ ಹಿಂದೂಗಳ ಕೈಗೆ ಹಸ್ತಾಂತರ ಮಾಡಲಿಕ್ಕೆ ನೀವೇ ನಾಯಕತ್ವ ವಹಿಸಬೇಕು. ಯಾಕಂದ್ರೆ ನೀವೇ ಹೇಳ್ತಾ ಇದ್ದೀರಾ ಜೈನ ನಾವ್ಯಾರು ಮಹಾವೀರನ ದೇವಸ್ಥಾನದಲ್ಲಿ ಬಂದು ಆಕ್ರಮಿಸಿಕೊಂಡು ನಾವು ಪೂಜೆ ಮಾಡ್ತಾ ಇಲ್ಲ. ಜೈನ ಕುಟುಂಬ ಧರ್ಮಸ್ಥಳದಲ್ಲಿ 800 ವರ್ಷಗಳಿಂದ ಆಡಳಿತ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನವನ್ನ ನಿಮ್ಮ ಜೈನ ಕುಟುಂಬ ಮಾಡ್ತಾ ಇದೆ, ಗೌರವ ಇದೆ. ದಯಮಾಡಿ ನಮಗೆ ಹಿಂದೂಗಳಿಗೆ ಅದನ್ನ ಹಸ್ತಾಂತರ ಮಾಡ್ಲಿಕ್ಕೆ ಹೇಳಿ, ನಾವು ಪೂಜೆ ಮಾಡ್ಕೊಂತೀವಿ. ನಾವ್ಯಾವುದು ಮಹಾವೀರನ ಯಾವುದು ನಾವು ಮಹಾರಾಜರೇ, ಗುಣಾಧಾರನಿಂದ ಮಹಾರಾಜರೇ, ನಾವ್ಯಾವುದು ಜೈನ ದೇವಾಲಯವನ್ನ ಆಕರ್ಷಿಸಿಕೊಂಡು ಅಥವಾ ಮಹಾವೀರನ ದೇವಸ್ಥಾನವನ್ನ ನಾವು ಆಡಳಿತ ಮಾಡಿಕೊಂಡು ನಾವು ಪೂಜೆ ಮಾಡ್ತಾ ಇಲ್ಲ. ನಾವು ನಮ್ಮ ಧರ್ಮ ದೇವಸ್ಥಾನ ಪೂಜೆ ಮಾಡ್ಕೊಡ್ತೀವಿ. ನಮಗೆ ನಮ್ಮ ಧರ್ಮಸ್ಥಳದ ಹಿಂದೂ ದೇವಾಲಯವನ್ನ ಜೈನ ಕುಟುಂಬ ನಮಗೆ ಹಿಂದೂಗಳಿಗೆ ಹಸ್ತಾಂತರ ಮಾಡಿದರೆ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದರ ನಾಯಕತ್ವವನ್ನು ನೀವೇ ವಹಿಸಿ. ನಾವ್ಯಾಕೆ ಜೈನರ ವಿರುದ್ಧ ನಾವ್ ಯಾರೂ ಮಾತಾಡ್ತಾ ಇಲ್ಲ. ನಮ್ಗೆ ಅದು ಬೇಕಾಗೂ ಇಲ್ಲ. ಇನ್ಫ್ಯಾಕ್ಟ್ ಒಂದು ಕ್ಲಾರಿಟಿ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸುವರ್ಣ ಟಿವಿಯ ಅಜಿತ್ ಹನ್ಮಕ್ಕನವರು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ತುಕಟ್ಟುವಂತ ಕೆಲಸವನ್ನ ಒಬ್ಬ ಜೈನ್ ವ್ಯಕ್ತಿ, ಅದು ಅಜಿತ್ ಹನ್ಮಕ್ಕನವರು ಮಾಡ್ತಾ ಇದ್ದಾರೆ. ಒಬ್ಬ ಜೈನ ವಿರುದ್ಧ ಯಾರನ್ನು ಎತ್ಕಟ್ತಾ ಇಲ್ಲ. ಒಬ್ಬ ಜೈನನಾಗಿ ಸುವರ್ಣ ಟಿವಿಯ ನಿಮ್ಮ ಸಮುದಾಯದ ವ್ಯಕ್ತಿ ಇಡೀ ಕರ್ನಾಟಕದ ನಮ್ಮ ಶೂದ್ರ ಹುಡುಗರನ್ನ ಇನ್ಕ್ಲೂಡಿಂಗ್ ಒಕ್ಕಲಿಗರನ್ನು ಸೇರಿ ಮತ್ತೆ ಲಿಂಗಾಯತರನ್ನು ಸೇರಿ ಮುಸಲ್ಮಾನರ ಮೇಲೆ ಎತ್ಕಟ್ತಾ ಇರೋದು ಸುವರ್ಣ ಟಿವಿಯ ಅಜಿತ್ ಹನ್ಮಕ್ಕನವರು. ನೀವು ದಯಮಾಡಿ ಮಹಾರಾಜರೇ ಅಜಿತ್ ಹನ್ಮಕ್ಕನವ್ರಿಗೆ ಹೇಳಿ, ಅವರ ಧರ್ಮ ಪಾಲನೆ, ಜೈನ ಧರ್ಮ ಪಾಲನೆ ಮಾಡ್ಕೊಂಡು ಹೋಗ್ಲಿ. ಹಿಂದೂ ಧರ್ಮಗಳ ಬಗ್ಗೆ ಮುಸಲ್ಮಾನರ ಮೇಲೆ ಎತ್ತಕಟ್ಟ ಕೆಲಸ ಅಂತ ದಯಮಾಡಿ ಅಜಿತ್ ಹನ್ಮಕ್ಕನವರಿಗೆ ಮಾಡಬೇಡಿ ಅಂತ ನೀವು ಕಿವಿ ಮಾತನ್ನು ಹೇಳಬೇಕು. ನಾವ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಾವ್ಯಾರು ಜೈನರ ವಿರುದ್ಧ ದಿನ ಸುವರ್ಣ ಟಿವಿಲಿ ಕೂತ್ಕೊಂಡು ನಾವ್ಯಾರು ಎತ್ಕಟ್ತಾ ಇಲ್ಲ. ಓಕೆ, ಇದು ರಾಜ್ಯದ ವಿಚಾರ. ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅಮಿತ್ ಶಾ ಅವರು ಕೂಡ ಜೈನರ ಸಮುದಾಯಕ್ಕೆ ಸೇರಿದವರು. ಅವ್ರ ಧರ್ಮವನ್ನ ಬಿಟ್ಬಿಟ್ಟು ಮಹಾರಾಜರೇ, ನವಗ್ರಹ ತೀರ್ಥ ಕ್ಷೇತ್ರದ ಆಚಾರ್ಯ ನಂದಿ ಮಹಾರಾಜರೇ, ನಿಮ್ಮ ಬಗ್ಗೆ ಸಂಪೂರ್ಣ ಗೌರವ ಇದೆ. ರಾಷ್ಟ್ರ ಮಟ್ಟದಲ್ಲಿ 3 ಬಾರಿ ಹೋಮ್ ಮಿನಿಸ್ಟರ್ ಆಗಿ ನಮ್ಮ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ತಾ ಇರೋದು, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಅವರು.
ಅಮಿತ್ ಶಾ ಅವರು ಜೈನ ಧರ್ಮಕ್ಕೆ ಸೇರಿದವರು. ನಮ್ಮ ಹಿಂದೂಗಳನ್ನ ಹುಡುಗರನ್ನ ಯಾಕೆ ಎತ್ಕಟ್ಟಬೇಕು? ನಾವ್ಯಾರು ಜೈನರ ಮೇಲೆ ನಾವ್ ಯಾರನ್ನು ಎತ್ಕಟ್ಟಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ಅವರು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ತಾರೆ. ಕರ್ನಾಟಕದಲ್ಲಿ ಅಜಿತ್ ಹನುಮಕ್ಕನವರೊಬ್ಬ ಜೈನ ಸಮುದಾಯಕ್ಕೆ ಸೇರಿದವರು ನಮ್ಮ ಹಿಂದೂಗಳನ್ನ ಹಿಂದೂ ಸಮುದಾಯದವ್ರನ್ನ ಮುಸಲ್ಮಾನರ ಮೇಲೆ ಎತ್ಕಟ್ತಾರೆ. ಈಗ ಕಮಿಂಗ್ ಟು ಧರ್ಮಸ್ಥಳ, ನೀವ್ ಹೇಳ್ತೀರಾ ಜೈನರ ಹೆಸರಲ್ಲಿ ಯಾವುದು ಶಾಲೆ ಕಾಲೇಜ್ ಓಪನ್ ಮಾಡಿಲ್ಲ ಧರ್ಮಸ್ಥಳ ಅಂತ. ಐ ವಿಲ್ ಕ್ಲಾರಿಫೈ. ಜೈನರ ಹೆಸರಲ್ಲಿ ಮಾಡದಿರಬಹುದು, ಆದರೆ ಮಂಜುನಾಥನ ದೇವಸ್ಥಾನದ ಸಂಪೂರ್ಣ ಆಡಳಿತ ಒಂದು ಜೈನ್ ಕುಟುಂಬ ಮಾಡ್ತಾ ಇದೆ. ಈಗ ನೀವ್ ಹೇಳಿದ್ರಿ ಜೈನರ ಸಮುದಾಯದ ಹೆಸರಲ್ಲಿ ಏನೋ ಧರ್ಮಸ್ಥಳದ ಇನ್ಸ್ಟಿಟ್ಯೂಷನ್ಸ್ ಯಾವುದು ಇಲ್ಲ ಅಂತ. ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಸಂಪೂರ್ಣ ಧರ್ಮಸ್ಥಳದ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಆಸ್ತಿಗಳೆಲ್ಲ ಒಂದು ಟ್ರಸ್ಟಿನ ಕೆಳಗಡೆ ಬರ್ತದೆ. ಆ ಟ್ರಸ್ಟ್ಗೆ ಒಬ್ಬ ಜೈನ್ ಕುಟುಂಬದ ವೀರೇಂದ್ರ ಹೆಗ್ಡೆ ಅವರು ಟ್ರಸ್ಟಿ ಆಗಿದ್ದಾರೆ, ಬಾಸ್ ಆಗಿದ್ದಾರೆ. ಒಬ್ಬ ಜೈನ್ ಕುಟುಂಬದ ಟ್ರಸ್ಟಿ ಆಗಿದ್ರೆ ಓಕೆ, ನೀವ್ ಹೇಳೋ ಪ್ರಕಾರ ಜೈನರೇನು ಮಾಡ್ಕೊಂಡಿಲ್ಲ. ಆದ್ರೆ ಎಂಟೈರ್ ಧರ್ಮಸ್ಥಳದ ಆಡಳಿತವನ್ನ ಒಂದು ಟ್ರಸ್ಟ್ ಮೂಲಕ ಅದರ ಆಸ್ತಿಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ನಿಮ್ಮ ಜೈನ್ ಸಮುದಾಯದ ವೀರೇಂದ್ರ ಹೆಗ್ಡೆ ಅವರು. ಒಂದ್ ಕೆಲಸ ಮಾಡಕ್ ಹೇಳಿ, ಆ ಟ್ರಸ್ಟ್ ಅಲ್ಲಿ ಓಕೆ, ನಮ್ದು ಹಿಂದೂ ದೇವರಲ್ವಾ ಅದು. ಈಗ ನೀವು ನೋಡ್ಕೊಂತ ಇದ್ರಿ, ಸಂತೋಷ. ಆ ಟ್ರಸ್ಟ್ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, ಒಕ್ಕಲಿಗರು ಎಲ್ಲಾರನು ಆ ಟ್ರಸ್ಟ್ ಅಲ್ಲಿ ನೇಮಕ ಮಾಡ್ಕೊಳಕ್ ಹೇಳಿ. ಯಾಕೆ ಮಾಡ್ಕೊಂಬಾರ್ದು? ನೀವ್ ಹೇಳ್ತೀರಾ ಜೈನರ ಹೆಸರಲ್ಲಿ ಏನೂ ಇಲ್ಲ. ಎಂಟೈರ್ ಆಸ್ತಿ ಧರ್ಮಸ್ಥಳದ ಆಸ್ತಿ, ಧರ್ಮಸ್ಥಳಕ್ಕೆ ಬರ್ತಾ ಇರುವಂತ ಆಮ್ದಾನಿ, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಟ್ರಸ್ಟ್. ಟ್ರಸ್ಟ್ಗೆ ಯಾರು ಯಜಮಾನರು? ವೀರೇಂದ್ರ ಹೆಗ್ಡೆ ಅವರು, ವೀರೇಂದ್ರ ಜೈನ್ ಅವರು. ವೀರೇಂದ್ರ ಜೈನ್ ಯಾರು? ಜೈನ ಸಮುದಾಯಕ್ಕೆ ಸೇರಿದವರು. ಮಹಾರಾಜರೇ, ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳೋದೇನು ಅಂತಂದ್ರೆ, ನಮ್ಮ ಧರ್ಮಸ್ಥಳದ ದೇವಸ್ಥಾನವನ್ನ ಹಿಂದೂಗಳಿಗೆ ವಾಪಸ್ ಬಿಡಿಸ್ಕೊಡಿ. ನಾವು ನಿಮ್ಮನ್ನೇ ಕೇಳ್ತೀವಿ ನ್ಯಾಯನ. ನಾವು ಸಿಎಂ ಅನ್ನು ಕೇಳಲ್ಲ, ನಿಮ್ಮನ್ನೇ ಕೇಳ್ತೀವಿ. ಬೇಕಂದ್ರೆ ಬಂದು ಅಲ್ಲಿ ಉಳ್ಳು ಸೇವೆ ಮಾಡು ಅಂದ್ರೆ ನಾವು ನಿಮ್ಮ ಮುಂದೆ ಉಳ್ಳು ಸೇವೆ ಮಾಡಕ್ಕೂ ರೆಡಿ ಇದ್ದೀವಿ. ನಮ್ಮ ಧರ್ಮಸ್ಥಳದ ಮಂಜುನಾಥ ಪ್ರತಿದಿನ ಧ್ಯಾನದಲ್ಲಿ ಬರ್ತಾರೆ, ಬಂದು ಹೇಳ್ತಾರೆ ನನಗೆ ಹಿಂದೂಗಳೇ ಆಡಳಿತ ಮಾಡಬೇಕು, ಹಿಂದೂಗಳೇ ನಮ್ಮ ಸೇವೆ ಮಾಡಬೇಕು, ಹಿಂದೂಗಳ ಕೈಯಲ್ಲಿ ಧರ್ಮಸ್ಥಳ ಇರಬೇಕು ಅಂತ ಮಂಜುನಾಥ ಸ್ವಾಮಿ ಬಂದು ನಮಗೂ ಕನಸಲ್ಲಿ ಆಕಾಶವಾಣಿ ಮುಖಾಂತರ ಹೇಳ್ತಾ ಇದ್ದಾನೆ. ನಾವೇನ್ ಮಾಡೋದು? ನಾವು ಯಾವ ಕರ್ನಾಟಕದಲ್ಲಿ ಯಾವ ಜೈನರ ಮೇಲೆ ಯಾರೂ ಅಟ್ಯಾಕ್ ಮಾಡಿಲ್ಲ. ಆ ಸಮುದಾಯದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನಿಮ್ಮ ಇತಿಹಾಸನ ನಾವು ಯಾರೂ ತಿರ್ಸ್ತಾ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ದೇವಸ್ಥಾನವನ್ನ ಜೈನರು ಇಟ್ಕೊಂಡಿದ್ದಾರೆ, ಶಾಂತಿಯಿಂದ ಅದನ್ನ ಹಸ್ತಾಂತರ ಮಾಡಿ ಹಿಂದೂಗಳ ಕೈಗೆ ಅಂತ ನಾವು ನಿಮ್ಮ ಮುಖಾಂತರ ಕೇಳ್ಕೊಂತ ಇದೀವಿ. ಹಾಗೆ ಅಜಿತ್ ಹನುಮಕ್ಕನವರ ಒಬ್ಬ ಜೈನ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ವರ್ಷಾನ್ಗಟ್ಲೆ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾ ಇದ್ದಾನೆ ಒಬ್ಬ ಜೈನನಾಗಿ. ನಾನ್ ಕೇಳೋದೇನು ಅಂತಂದ್ರೆ, ಒಬ್ಬ ಜೈನ ಅಜಿತ್ ಹನುಮಕ್ಕನವರು ಈ ಕೆಲಸ ಮಾಡ್ತಾ ಇರೋದು ನಿಮ್ಮ ಪ್ರಕಾರ ಸರಿನಾ? ಅಕಸ್ಮಾತ್ ನಾವು ಕೂತ್ಕೊಂಡು ಜೈನರ ಮೇಲೆ ಇದೇ ಸುವರ್ಣ ಟಿವಿನೋ ಇನ್ನೊಂದು ಟಿವಿನಲ್ಲೋ ನಾವು ಜೈನರ ಮೇಲೆ ನಾವ್ ಎತ್ತುಕಟ್ಟಿದ್ರೆ ನೀವು ಸುಮ್ಮನೆ ಇರ್ತೀರಾ? ಹಾಗಾದ್ರೆ ಒಬ್ಬ ಜೈನನಾಗಿ ಅಜಿತ್ ಹನುಮಕ್ಕನವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಆ ಸಮುದಾಯದ ಗುರುಗಳಾಗಿ ತಾವ್ಯಾಕೆ ಅಜಿತ್ ಹನುಮಕ್ಕನವರಿಗೆ ಬುದ್ಧಿ ಹೇಳ್ತಾ ಇಲ್ಲ? ತಾವ್ಯಾಕೆ ಧರ್ಮಸ್ಥಳದಲ್ಲಿರುವಂತ ಜೈನ ಕುಟುಂಬಕ್ಕೆ ಅವ್ರ ದೇವಸ್ಥಾನನ ಅವ್ರಿಗೆ ಬಿಟ್ಕೊಡ್ರಪ್ಪ ಹಿಂದೂಗಳಿಗೆ ಅಂತ 800 ವರ್ಷ ನೀವು ಆಡಳಿತ ಮಾಡಿದಿರ. ಈಗಲಾದ್ರೂ ನಮ್ಮ ದೇವಸ್ಥಾನ ಮಂಜುನಾಥನ ದೇವಸ್ಥಾನವನ್ನ ಹಿಂದೂಗಳಿಗೆ ಬಿಟ್ಕೊಡಿ. ತಾವ್ಯಾಕೆ ನಾವ್ಯಾರು ಬಂದು ನಿಮ್ಮ ಮಹಾವೀರನ ಅಥವಾ ಜೈನ ಸಮುದಾಯದ ದೇವಸ್ಥಾನಗಳನ್ನ ನಾವ್ಯಾರು ಕೂಡ ಆಕ್ರಮಿಸ್ಕೊಂಡಿಲ್ಲ. ಆ ಕೆಲಸ ನಮಗ್ ಬೇಡ. ಯಾಕಂದ್ರೆ ನಮ್ದೇ ದೇವಸ್ಥಾನಗಳಿಗೆ ಬೇರೆ ಯಾರು ಯಜಮಾನರಾಗಿದ್ದಾರೆ. ಆ ಸಮಯದಲ್ಲಿ ನಾವ್ಯಾಕೆ? ವೈ ಶುಡ್ ವಿ? ಎಸ್ ನಾವು ಜೈನ ನವಗ್ರಹ ತೀರ್ಥ ಕ್ಷೇತ್ರ ಆಚಾರ್ಯ ಗುಣಧಾರಂದಿ ಮಹಾರಾಜರಲ್ಲಿ ಕಳಕಳಿಯ ಮನವಿ ಏನಂತಂದ್ರೆ, ಅಜಿತ್ ಹನುಮಕ್ಕನವ್ರಿಗೆ ನಮ್ಮ ಹಿಂದೂ ಹುಡುಗರ ಮೇಲೆ ಎತ್ಕಟ್ಟುವಂತ ಕೆಲಸ ಮಾಡಬೇಡಿ ಅಂತೇಳಿ ಒಬ್ಬ ಜೈನ ಸಮುದಾಯದ ವ್ಯಕ್ತಿಯಾಗಿ ಈ ರೀತಿ ಕರ್ನಾಟಕದಲ್ಲಿ ನಮ್ಮ ಹಿಂದೂ ಹುಡುಗರನ್ನ
ಜೈನ್ ಹುಡುಗರು ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾರೆ. ಅಮಿತ್ ಶಾ ಅವರ ಮಗ BCCI ಅನ್ನೋ ಸಂಸ್ಥೆಗೆ ಅಧ್ಯಕ್ಷ ಆಗಿದ್ದಾರೆ. ಈ ಭಾರತ ದೇಶದಲ್ಲಿ 3 ಬಾರಿ 15 ವರ್ಷ ಸತತವಾಗಿ ಒಬ್ಬ ಜೈನ ಸಮುದಾಯದ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿ ಆಗಿದ್ದಾರೆ. ನಾವ್ಯಾರು ಆಕ್ಷೇಪಣೆ ಮಾಡಿಲ್ಲ. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಜೈನರಾಗಿದ್ದು ಜೈನ ಸಮುದಾಯಕ್ಕೆ ಸೇರಿ ಪದೇ ಪದೇ ಹಿಂದೂ ವ್ಯಕ್ತಿಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ತಾರೆ. ನೀವ್ ಯಾವತ್ತಾದ್ರೂ ಬುದ್ಧಿ ಹೇಳಿದಾರ ಮಹಾರಾಜರೇ? ಹೇಳಿ, ಅಮಿತ್ ಶಾ ಅವರಿಗೆ ಬುದ್ಧಿ ಹೇಳಿ. ಅವರು ಈ ದೇಶಕ್ಕೆ ಗೃಹ ಮಂತ್ರಿ ಬಿಟ್ರೆ ಈ ದೇಶದ ಹಿಂದೂ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದೇ ರೀತಿ ಕರ್ನಾಟಕದಲ್ಲಿ ಅಜಿತ್ ಹನುಮಕ್ಕನವರು ಒಬ್ಬ ಜೈನನಾಗಿ ಮಹಾವೀರನ್ ಬಗ್ಗೆ ಮಾತಾಡ್ಲಿ, ಅವರ ಸಮುದಾಯದ ಬಗ್ಗೆ ಹೊಗಳ್ಳಿ, ನಮ್ಗೇನು ಸಮಸ್ಯೆ ಇಲ್ಲ. ಅದೇ ಸುವರ್ಣ ಟಿವಿಯಲ್ಲಿ ಕೂತ್ಕೊಂಡು ಅಜಿತ್ ಹನುಮಕ್ಕನವರು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ಟಿ ಅವರವರು ಹೊಡೆದಾಡ್ಕೊಂಡು ಸತ್ತರೆ ಒಬ್ಬ ಜೈನನಾಗಿ ಆ ಸಮುದಾಯದ ವ್ಯಕ್ತಿಯಾಗಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾವ್ ಯಾರು ಯಾವುದೇ ಟಿವಿಲಿ ಕೂತ್ಕೊಂಡು ಜೈನರ ಮೇಲೆ ಯಾರನ್ನು ಎತ್ಕಟ್ಟಿಲ್ಲ, ಅಥವಾ ಜೈನರನ್ನ ಇನ್ನೊಬ್ಬ ಸಮುದಾಯದ ಮೇಲೆ ಎತ್ಕಟ್ಟಿಲ್ಲ. ಈ ಕೆಲಸ ಮಾಡ್ತಾ ಇರೋದು ಅಜಿತ್ ಹನುಮಕ್ಕನವರೊಬ್ಬ ಅಂತ ಒಬ್ಬ ಜೈನನಾಗಿ ನೀವು ಅವರಿಗೆ ಯಾಕೆ ಕಿವಿ ಮಾತು ಹೇಳ್ಬಾರ್ದು? ನಾವು ನಿಮ್ಮ ಹತ್ರನೇ ಬರ್ತೀವಿ. ವಿ ವಿಲ್ ಟೇಕ್ ವಕಾಲತ್ ಬಿಫೋರ್ ಯು ಮಹಾರಾಜ್. ನಿಮ್ಮ ಪಾದದ ಬಳಿನೇ ವಕಾಲತ್ ಆಗ್ತೀವಿ. ನೀವು ಜೈನ ಧರ್ಮದ ಮಹಾರಾಜರಾಗಿ ನಮಗ್ ನ್ಯಾಯ ಕೊಡಿಸಿ. ಕರ್ನಾಟಕದಲ್ಲಿ ಮಂಜುನಾಥ ಸ್ವಾಮಿ ಜೈನ ಸಮುದಾಯದ ಜೈನ ವ್ಯಕ್ತಿಗಳು ಯಾಕೆ ಆಡಳಿತ ಮಾಡಬೇಕು? ಧರ್ಮಸ್ಥಳವನ್ನ ಹಿಂದೂಗಳಿಗೆ ಬಿಟ್ಕೊಡಿ. ತಪ್ಪೇನಿದೆ? ನಾವೇನು ಶ್ರವಣ ಬೆಳಗೊಳ ಇವರನ್ನೇನೋ ಬಾಹುಬಲಿ ದೇವಸ್ಥಾನವನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ನಮ್ಮ ಹಿಂದೂ ಮಂಜುನಾಥನನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವ್ಯಾರು ಜೈನರ ಮೇಲೆ ಆಕ್ರಮಣ ಮಾಡಿಲ್ಲ. 800 ವರ್ಷಗಳಿಂದ ಒಬ್ಬ ಹಿಂದೂ ದೇವಸ್ಥಾನವನ್ನ ಆಡಳಿತ ಮಾಡಿಕೊಂಡು ಅದರಿಂದ ಆರ್ಥಿಕವಾಗಿ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡಿರೋದು ಇದೇ ಜೈನ ಕುಟುಂಬ. ನಾವು ಅವ್ರ ಬಗ್ಗೆ ಗೌರವ ಇಟ್ಟಿದ್ದೀವಿ. ಈಗ ಕೇಳ್ತಾ ಇರೋದು, ಈಗ ಕೊಲೆಗಳಾಗಿದೆಯಲ್ಲ ಮಹಾರಾಜರೇ, ಹಿಂದೂ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ. ನಾವು ಹಿಂದೂ ಹೆಣ್ಮಕ್ಕಳನ್ನ ನ್ಯಾಯ ಕೇಳ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಹಿಂದೂ ಹೆಣ್ಮಕ್ಕಳು ಅಲ್ಲಿ ಸತ್ತಿರೋ ರೇಪ್ ಆಗಿರೋ ಹಿಂದೂ ಹೆಣ್ಮಕ್ಕಳನ್ನ ನ್ಯಾಯ ಕೇಳೋದು ನಿಮ್ಮ ರೀತಿ ಜೈನ ಧರ್ಮಕ್ಕೆ ಜೈನ ಕುಟುಂಬದವ್ರಿಗೆ ದ್ರೋಹ ಬಗ್ದಂಗ? ಅದೇಗಾಗತ್ತೆ? ಈಗ ನಾವು ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ, ಕೊಲೆ, ಕಿಡ್ನಾಪ್ ಬಗ್ಗೆ ನ್ಯಾಯ ಕೇಳಿದ್ರೆ ಜೈನ ಕುಟುಂಬದ ವಿರುದ್ಧ ನಾವ್ಯಾರು ಮಾತಾಡ್ತಾ ಇದ್ದೀವಿ? ನಾವ್ಯಾರು ಮಾತಾಡ್ತಾ ಇಲ್ಲ. ನಮಗೆ ಬೇಕಾಗಿರೋದು ನ್ಯಾಯ. ನಮ್ಮ ಹೆಣ್ಮಕ್ಳಲ್ಲಿ ಕಿಡ್ನಾಪ್ ಆಗಿದ್ದಾರೆ, ಅತ್ಯಾಚಾರ ಆಗಿದ್ದಾರೆ, ಕೊಲೆ ಆಗಿದೆ, ಅವರನ್ನು ಊತಾಕಿದ್ದಾರೆ. SIT ತನಿಖೆ ಮಾಡ್ತಾ ಇದೆ. ನಾವ್ಯಾರು ದಾಳಿ ಮಾಡಿಲ್ಲ. ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇದೆ, SIT ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ನಂಬಿಕೆ ನಿಮಗೆ ಇಲ್ಲ. ಯಾರು ವೀರೇಂದ್ರ ಜೈನ್ ಅವರು ನಿಮ್ಮನ್ನ ಕೇಳ್ಕೊಂಡ್ರ ಮೀಡಿಯೇಟ್ ಮಾಡಿ? ನಾವ್ಯಾರು ವೀರೇಂದ್ರ ಹೆಗ್ಗಡೆ ಬ್ರಾಕೆಟ್ ಅಲ್ಲಿ ಜೈನು ನಾವ್ಯಾರು ಮಾತಾಡಿಲ್ಲ. ನಾವು ಅಲ್ಲಿ ಕ್ರೈಮ್ ಆಗಿದೆ, ಯಾರು ಮಾಡಿದ್ದು ತನಿಖೆ ಆಗ್ಬೇಕು. ಅದು ಯಾವನೇ ಮಾಡಿರ್ಲಿ ಅವನಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲಿಗೆ ಕಳಿಸಿ ತಕ್ಕ ಶಿಕ್ಷೆ ಆಗಬೇಕು. ಅದು ಯಾವ ಸಮುದಾಯದವನ ಆಗಿರೋ ಪರವಾಗಿಲ್ಲ, ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಅವನಿಗೆ ಅರೆಸ್ಟ್ ಮಾಡಲೇಬೇಕು. ಅದು ನಮ್ಮ ಡಿಮ್ಯಾಂಡ್. ಯಾವ ಜೈನ ದೇವಸ್ಥಾನಗಳನ್ನ ನಾವ್ಯಾರು ಆಡಳಿತ ಮಾಡ್ಕೊಂಡು ಪೂಜೆ ಮಾಡ್ತಾ ಇಲ್ಲ. ಅದರಿಂದ ನಾವ್ಯಾರು ಶ್ರೀಮಂತರು ಆಗಿಲ್ಲ. ಅದು ನಮಗೆ ಬೇಕಾಗೂ ಇಲ್ಲ. ನಮಗೆ ಬೇಕಾಗಿರೋದು ನಮ್ಮ ದೇವಸ್ಥಾನಗಳಲ್ಲಿ ಆಡಳಿತ ಮಾಡ್ತಾ ಇರೋರು ಜೈನರು ಬಿಟ್ಕೊಡಿ ಅಂತ ಒಂದು ಪ್ರಶ್ನೆ. ಎರಡನೇದಾಗಿ ಈ ಧರ್ಮಸ್ಥಳದಲ್ಲಿ 100,000 ನಾವೇಳಿಲ್ಲ, ಬಂದಿದ್ದಾನೆ, ಸಿಕ್ಕಿದೆ. 9 ಪಳೆಯುಳಿಕೆ ಸಿಕ್ಕಿದೆ. ಇದಕ್ಕೆ ಈಗ ನೀವ್ ಹೇಳ್ಬೇಕು ಮಹಾರಾಜರು, ಜೈನ ಸಮುದಾಯದ ಮಹರ್ಷಿಗಳು, ಮಹಾರಾಜರು, ನೀವ್ ಹೇಳ್ಬೇಕೀಗ. ಈಗ ಪಳೆಯುಳಿಕೆ ಸಿಕ್ಕಿದೆಯಲ್ಲ, ನ್ಯಾಯಯುತವಾದಂತ ತನಿಖೆ ಆಗಬೇಕಾ ಅಥವಾ ಇದನ್ನ ಮುಚ್ಚಾಕ್ಬೇಕಾ? ತಾವೇ ಹೇಳಿ. ನಮ್ಗೇನು ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ನಮಗೆ ಅಲ್ಲ, ಈಗ ನೋಡಿ,
ಈಗ ನಾವುಗಳು ನಮ್ಮ ಸಮುದಾಯದ ಗುರುಗಳನ್ನು ಕರಿಬೇಕಾಗತ್ತೆ. ನಾವು ಏನೋ ಒಕ್ಕಲಿಗ ಸಮುದಾಯದ ಮತ್ತೆ ಬೇರೆ ಬೇರೆ ಸಮುದಾಯದ ಗುರುಗಳನ್ನು ನಾವೀಗ ಇನ್ವೈಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಜೈನ ಸಮುದಾಯದ ಮೇಲೆ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಈಗ ಅಪಪ್ರಚಾರ ಅವ್ರು ಶುರು ಮಾಡಿದ್ದಾರೆ, ನಾವ್ಯಾರು ಮಾಡಿಲ್ಲ. ನಮಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕಿಡ್ನಾಪ್ ಆಗಿದೆ, ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಅವ್ರನ್ನ ಊತ ಹಾಕಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡ್ಲಿ ಅಂತ ಕೇಳ್ತಾ ಇದೀವಿ ಹೊರತು ನಾವೇನು ಇದನ್ನ ಅಪಪ್ರಚಾರ ಅಂತ ನಮೂದಿಸೋದಾದ್ರೆ ಖಂಡಿತವಾಗಿ ಇದನ್ನು ಮಾಡಲೇಬೇಕಾಗತ್ತೆ. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಸತ್ತಿರುವಂತ ಹೆಣ್ಣು ಮಕ್ಕಳು ನಮ್ಮ ಸಮುದಾಯಕ್ಕೆ ಸೇರಿದ್ದು, ಜೈನರ ಹೆಣ್ಣು ಮಕ್ಕಳಲ್ಲ, ಅದು ಜೈನರ ಕುಟುಂಬಕ್ಕೆ ಸೇರಿದಂತ ಹೆಣ್ಣು ಮಕ್ಕಳಲ್ಲ. ಎಲ್ಲ ಸತ್ತಿರೋರು 99.99% ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳು. ಅಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಪೇರ್. ಓಕೆ, ನೀವು ಮುಖ್ಯಮಂತ್ರಿಗಳನ್ನ ಇನ್ವೈಟ್ ಮಾಡೋದಾದ್ರೆ ಖಂಡಿತವಾಗಿ ಅದೇ ಮುಖ್ಯಮಂತ್ರಿ ಈ SIT ಅನ್ನ ರಚನೆ ಮಾಡಕ್ಕೆ ಆದೇಶ ಮಾಡಿರೋದು. ನಾವ್ಯಾರು SIT ಅನ್ನ ರಚನೆ ಮಾಡಿಲ್ಲ. ಜೈನ ಸಮುದಾಯದ ನವಗ್ರಹ ತೀರ್ಥಕ್ಷೇತ್ರದ ಆಚಾರ್ಯ ಗುಣಾದಾನಂದ ನಂದಿ ಮಹಾರಾಜರೇ, ನಾವ್ಯಾರು SIT ರಚನೆ ಮಾಡಿಲ್ಲ. ಅದೇ ಸಿದ್ದರಾಮಯ್ಯ CM ಅವ್ರು ರಚನೆ ಮಾಡಿದೆ, ಅದೇ ಪೊಲೀಸು ತನಿಖೆ ಮಾಡ್ತಾ ಇದೆ, ಅವರೇ ಸೆಕ್ಯೂರಿಟಿ ಹಾಕೊಂಡಿದ್ದಾರೆ. ನಾವು ಯಾರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಪ್ರಶ್ನೆ ಒಂದೇ, ಈ ಹೆಣ್ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದವನಿಗೆ ಶಿಕ್ಷೆ ಆಗ್ಬೇಕು. ಅದು ಯಾವ ಸಮುದಾಯ ಆದ್ರೂ ಪರವಾಗಿಲ್ಲ, ಅವನಿಗಾಗ್ಲೇಬೇಕು. ಅವನು ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಅದು ಖಂಡಿತ ಆಗ್ಲೇಬೇಕು ಅಂತ ಹೇಳುತ್ತಾ, ನಾವು ಜೈನರ ದೇವಸ್ಥಾನವನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ, ನಿಮ್ಮ ಪೂಜಾ ಸ್ಥಳಗಳನ್ನು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮ ಧರ್ಮಸ್ಥಳ ಹಿಂದೂ ದೇವಸ್ಥಾನವನ್ನು ಆಡಳಿತ ಮಾಡ್ತಾ ಇರೋರು ಜೈನರು. ಅದೇ ಜಾಗದಲ್ಲಿ ಇವತ್ತು ಕೊಲೆಗಳಾಗಿದೆ, ಅದನ್ನ ನ್ಯಾಯ ಕೇಳೋದು ತಪ್ಪು ಅನ್ನೋದಾದ್ರೆ ನಾವು ಮತ್ತೆ ಕೇಳ್ತೀವಿ. ಯಾಕೆ ಅಂತಂದ್ರೆ ಯಾವ ರೀತಿ ಜೈನ ಸಮುದಾಯಕ್ಕೆ ಮುಖ್ಯನೋ ಅದೇ ರೀತಿ ಹಿಂದೂ ಸಮುದಾಯ ಸಹ ಅಷ್ಟೇ ಮುಖ್ಯ. ಅವರ ಹೆಣ್ಮಕ್ಕಳು ಕೂಡ ಅಷ್ಟೇ ಮುಖ್ಯ. ಆ ಕೊಲೆ ಆಗಿರೋ ಹೆಣ್ಮಕ್ಕಳಿಗೆ ನ್ಯಾಯನೂ ಅಷ್ಟೇ ಮುಖ್ಯ. ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಈ ದೇಶದಲ್ಲಿ ಎಲ್ಲ ಸಮುದಾಯಕ್ಕೆ ಸಿಕ್ಕಂತ ಘನತೆ, ಗೌರವ, ಇಂಪಾರ್ಟೆನ್ಸು ಸನಾತನ ಹಿಂದೂಗಳಿಗೆ ಸಿಗಬೇಕಾಗಿದೆ. ಈಗ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸನಾತನ ಹಿಂದೂಗಳಿಗೆ ಆ ಹಿಂದೂ ಹೆಣ್ಣು ಮಕ್ಕಳು ಸತ್ತೋದ್ರಲ್ಲ ಕೊಲೆಯಾಗಿ, ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ. ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಧನ್ಯವಾದಗಳು.